ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಅರ್ಜುನ್ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ. ಅದೇ ಕಾರಣಕ್ಕೆ ಭಾರ್ಗವಿ ಮುಂದೆ ದೇವ್ರ ಮುಂದೆ ಬೇಡ್ಕೋತಿದ್ದಾಳೆ, ನನ್ನ ಮಾವನನ್ನು ಜೈಲಿಂದ ಹೊರಗಡೆ ಕರ್ಕೊಂಡು ಬರಬೇಕು, ಜೊತೆಗೆ ನನ್ನ ಗಂಡ ಪ್ರಾಣಾಪಾಯದಲ್ಲಿ ಸಿಕ್ಬಿಟ್ಟಿದ್ದಾರೆ, ಯಾಕೆ ಅವರು ಒಳ್ಳೆಯವ್ರ ಪರ ಇದು ನ್ಯಾಯವನ್ನು ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ರು, ಅವರ ಬದುಕಲ್ಲಿ ಯಾಕೆ ಆಟ ಆಡ್ತಿದ್ಯಾ, ಶತ್ರುಗಳನ್ನು ಸಂಹಾರ ಮಾಡೋದ್ರ ಬದಲು ಅವರ ರಕ್ಷಣೆ ಮಾಡ್ತಿದ್ಯಲ್ಲ, ನೀನು ಮಾಡ್ತಿರೋದು ಸರಿನಾ, ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಣೆ ಮಾಡಬೇಕಾಗಿರೋದು ನಿನ್ನ ಕೆಲಸ, ದಯವಿಟ್ಟು ನನ್ನ ಗಂಡನನ್ನು ಕಾಪಾಡು, ನನ್ನ ಮಾವನನ್ನು ಕಾಪಾಡು ಅಂತ ಹೇಳಿ ಭಾರ್ಗವಿ ಕೇಳ್ಕೊತಾಳೆ. ಏನು ಮಾಡಲಿ ನಾನೀಗ, ನನ್ನ ಗಂಡ ಹಾಸ್ಪಿಟಲಲ್ಲಿ ಜೀವ ಬದುಕಿನ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ, ನನ್ನ ಮಾವ ಜೈಲಲ್ಲಿದ್ದಾರೆ, ನನ್ನ ನಮ್ಮನಿಗೆ ಮಾತು ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾಗೆ ಈ ವ್ರತವನ್ನು ಮಾಡಮ್ಮ, ಎಲ್ಲ ಒಳ್ಳೆಯದಾಗತ್ತೆ ಅಂತ ಪುರೋಹಿತರು ಹೇಳ್ತಾರೆ. ಅಮ್ಮ ಅನ್ನಪೂರ್ಣ ಕೂಡ ಅಲ್ಲಿಗೆ ಬರ್ತಾರೆ, ಭಾರ್ಗವಿಗೆ ಧೈರ್ಯವನ್ನು ಕೊಡ್ತಾರೆ. ಇಲ್ಲಿ ಭಾರ್ಗವಿ ಎಲ್ಲ ವ್ರತವನ್ನು ಕೂಡ ಮಾಡ್ತಿದ್ದಾರೆ. ಕೊನೆಗೂ ಕೂಡ ದೇವರ ಒಂದು ಪ್ರಸಾದ ಸಿಕ್ಕೇ ಬಿಡುತ್ತೆ ಭಾರ್ಗವಿಗೆ. ಅತ್ತ ಕಡೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರ್ತಕ್ಕಂಥ ಅರ್ಜುನ ಪರಿಸ್ಥಿತಿ ತೀರಾ ಹದಗೆಟ್ಟಿರುತ್ತೆ. ಆದರೆ ದೇವರ ವಿಸ್ಮಯನೂ ಏನೂ ಗೊತ್ತಿಲ್ಲ, ಕೊನೆಗೂ ಅರ್ಜುನ್ ಪ್ರಾಣಾಪಾಯದಿಂದ ಹಾಕ್ತಿದ್ದಾರೆ. ಎತ್ತ ಕಡೆ ಭಾರ್ಗವಿಯನ್ನ ನೋಡು ಭಾರ್ಗವಿ, ಎಲ್ಲ ಒಳ್ಳೇದಾಗತ್ತಮ್ಮ, ಯೋಚನೆ ಮಾಡಬೇಡ ಅಂತ ಅಮ್ಮ ಸಮಾಧಾನ ಮಾಡಿದಾಗ, ಅಮ್ಮ ನಾನು ಮನೆಗೆ ಒಳ್ಳೆ ಸುಸಿಯಾಗಿ ಮಾವನ ಜೈಲಿಂದ ಹೊರಗಡೆ ಕರ್ಕೊಂಡು ಬರಬೇಕು, ನನ್ನ ಗಂಡ ಪ್ರಾಣಾಪಾಯದಿಂದ ಪಾರಾಗಿ ಮನೆಗೆ ವಾಪಸ್ ಆಗಬೇಕು, ನನ್ನ ಗಂಡಂಗೆ ಒಳ್ಳೆ ಹೆಂಡತಿ ಆಗಬೇಕು ನಾನು ಅಂತ ಹೇಳಿದಾಗ, ಎಲ್ಲ ಒಳ್ಳೇದಾಗತ್ತೆ ಮಗಳೇ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ದೀಪ ಆರು ಹೋಗ್ತಾ ಇರುತ್ತೆ. ಆರೋಗ್ಯರೋ ದೀಪವನ್ನು ಇಟ್ಕೊಳ್ಳೋದಕ್ಕೆ ಅಂತ ಹೋದಾಗ ಗಾಯತ್ರಿ ದೇವಿ ಬಂದು ದೀಪವನ್ನು ಕಾಪಾಡ್ತಾರೆ, ಆರು ಹೋಗದೆ ಇರೋ ಹಾಗೆ ನೋಡ್ಕೋತಾರೆ. ಇದರ ನಡುವೆ ಭಾರ್ಗವಿ, ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ, ನನ್ನ ಗಂಡನ್ನೇ ಪ್ರಾಣ ತೆಗಿಯೋಕೆ ನೋಡ್ದೆ ಅಲ್ವಾ, ನೋಡ್ತಾ ಇರು ನಿನ್ನ ಕತೆ ಏನಾಗುತ್ತೆ ಅಂತ, ಖಂಡಿತ ನಿನ್ನನ್ನಂತೂ ಸುಮ್ಮನೆ ಬಿಡುವುದಿಲ್ಲ, ನನ್ನ ತಂದೆನ ಬಲಿ ತಗೊಂಡ, ಈಗ ನನ್ನ ಮಾವನನ್ನು ಕೂಡ ಬಲಿಪಶು ಮಾಡಬೇಕು ಅಂತ ಹೋಗಿ ನನ್ನ ಗಂಡನ ಪ್ರಾಣಕ್ಕೂ ಕೂಡ ಸಂಚುಕಾರ ತಂದಿದ್ದೆ ನೀನು, ನಿನ್ನನ್ನಂತೂ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಕೊನೆಗೂ ಕೋರ್ಟನ್ನು ಹಾಕ್ಕೊಂಡಿದ್ದೆ. ಕೋರ್ಟ್ಗೆ ಎಂಟ್ರಿ ಕೊಟ್ಟು GP ಪಾಟೀಲ್ ಪರವಾಗಿ ಲಾಯರ್ ಆಗಿ ಇಲ್ಲಿ ಆರ್ಕಿಯನ್ನು ಎದುರಿಸಿ ತನ್ನ ಮಾವನನ್ನು ಬಿಡಿಸೋದಕ್ಕೆ ಸರ್ವ ಪ್ರಯತ್ನವನ್ನು ಮಾಡಲಿಕ್ಕೆ ಸಿದ್ಧವಾಗ್ತಿದ್ದಾಳೆ ಭಾರ್ಗವಿ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ.